ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಈ ದಿನ ನಾನು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ತೂಬಿನಕೆರೆ ಗ್ರಾಮಕ್ಕೆ ಬಂದಿದ್ದೀನಿ. ಇಲ್ಲಿ ಒಬ್ಬರು ವಿಶೇಷವಾದಂಥ ರೈತರನ್ನ ತಮಗೆ ಪರಿಚಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೀನಿ ಸ್ನೇಹಿತರೆ. ಈ ರೈತರ ಹೆಸರು ವೀರಪ್ಪ ಅಂತ ಹೇಳಿ. ಇವರು ಮೈಸೂರಿನ ಸುತ್ತೂರು ಮಠದಲ್ಲಿ ಟ್ರೈನಿಂಗ್ ಪಡೆದಿರ್ತಕ್ಕಂಥವ್ರು. ಇವರು ಸಾವಯವ ಸಮಗ್ರ ಕೃಷಿಯನ್ನು ಸುಭಾಷ್ ಪಾಳೇಕರ್ ಪದ್ಧತಿಯಲ್ಲಿ ಬೆಳೀತಾ ಇದ್ದಾರೆ. ಈ ಪಾಳೇಕರ್ ಪದ್ಧತಿ ಜೊತೆಯಲ್ಲಿ ತಮ್ಮದೇ ಆದಂಥ ವಿನೂತನ ಪ್ರಯೋಗವನ್ನು ಮಾಡಿದ್ದಾರೆ. ಇವರು ತಮ್ಮ ತಾಕಿನಲ್ಲಿ ಯಾವ ರೀತಿ ವಿನೂತನ ಪ್ರಯೋಗ ಮಾಡಿದ್ದಾರೆ ಅನ್ನೋದನ್ನು ಅವರ ಬಾಯಲ್ಲೇ ಕೇಳೋಣ. ಪ್ರತ್ಯಕ್ಷವಾಗಿ ಪ್ರಾತ್ಯಕ್ಷಿಕೆಯನ್ನು ಅವರೇ ತೋರಿಸ್ತಾರೆ. ಬನ್ನಿ ಸ್ನೇಹಿತರೆ, ಆ ರೈತರನ್ನ ಭೇಟಿ ಮಾಡಿ ತಿಳ್ಕೊಳ್ಳೋಣ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ, ದಯಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಅಂತ ಕೇಳಿಕೊಂಡು ಈಗ ಆ ರೈತರನ್ನ ಭೇಟಿ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ. ಸರ್, ತೆಂಗು ಮತ್ತೆ ಅಡಕೆ ಎಲ್ಲ ನಿಮ್ದೇನೆ ಸರ್? ಇದು ಇದು ನಮ್ದೇ ಸರ್, ನಮ್ದೇ. ಎಷ್ಟು ವರ್ಷ ಆಗಿದೆ ಸರ್ ಇದು ಮಾಡಿ? ಸರ್, ಇದು ತೆಂಗಿನ ಗಿಡದ ಸಾಮಾನ್ಯ ಒಂದ 10-12 ವರ್ಷದ ಗಿಡಗಳು ಸರ್ ಇದು. ಇದು ಅಡಿಕೆ ಗಿಡ ಇವಾಗ 5.5 ವರ್ಷ. ಈ ಎಲೆಕ್ಷನ್ ಹೋಗೋ ಅಷ್ಟೊತ್ತಿಗೆ ಆಯ್ತಲ್ಲ ಸರ್, ಅದಕ್ಕೆ 5 ವರ್ಷ ಆಯ್ತು ಸರ್. ಆಚೆ ಎಲೆಕ್ಷನ್ ಅಲ್ಲಿ ತಂದು ನೆಟ್ಟಿದೆ. ಇವಾಗ ಈ ಎಲೆಕ್ಷನ್ಗೆ ಇವಾಗ ಆಯ್ತಲ್ಲ ಸರ್, ಎಲೆಕ್ಷನ್ಗೆ 5 ವರ್ಷ ಆಯ್ತು ಸರ್ ಇದು ಅಡಿಕೆ ಗಿಡ. ಅಡಿಕೆ ಗಿಡ 5 ವರ್ಷ? ಹೌದು. ಸಿಂಗಾರಿ ಬಿಟ್ಟಿದ್ಯಾ ಸರ್? ಬಿಟ್ಟಿದೆ ಸರ್. ಅಲ್ಲ, ಒಂಬಳೆ ಹೊಡಿತಾ ಇದೆ. ಒಂಬಳೆ ಹೊಡಿತಾ ಇದೆ. ಒಂಬಳೆ ಹೊಡಿತಾ ಇದೆ. ಹೌದು. ಈ ವರ್ಷ ಕಚ್ಚಿತ್ತು? ಹೋದ ವರ್ಷ ಇಲ್ಲ ಸರ್, ಹೋದ ವರ್ಷನೇ ಆಗಿತ್ತು. ಒಂದ್ 5-6 ಕೆಜಿ ಅಡಿಕೆ ಆಗಿದೆ ಸರ್. 5-6 ಕೆಜಿ ಅಡಿಕೆ ಆಯ್ತು. ಈ ವರ್ಷ ಮಳೆ ಇಲ್ದೇ ಇರೋದಕ್ಕೋಸ್ಕರ ಒಂದ್ ಸ್ವಲ್ಪ ಇನ್ನೂ 5-6 ಕೆಜಿಗೆ ಏನ್ ಕಮ್ಮಿ ಆಗಲ್ಲ, ಜಾಸ್ತಿನೇ ಆಯ್ತದೆ. ಆದ್ರೆ ಮಳೆ ಉಯ್ದಿದ್ರೆ, ಹೋದ ವರ್ಷನೂ ಮಳೆ ಇಲ್ಲ, ಈ ಸರಿನೂ ಮಳೆ ಇಲ್ಲ. ಏನೋ ಇಷ್ಟ ಮಟ್ಟಕ್ಕಿದೆ ಸರ್. ಇದಕ್ಕೆ ತೋಟಕ್ಕೆ ಉಳುಮೆ ಇಲ್ಲ. ನಾವು ತೆಂಗಿನ ಸೊಸಿ ನೆಟ್ಟಿದ್ಗೆ 2 ವರ್ಷ ರಾಗಿ ಬೆಳ್ಕೊಂಡವ್ ಸರ್. ಆಮೇಲೆ ಇಕ್ಳೋರ್ಸ್ಬಿಟ್ಟು ಅಡಿಕೆ ಗಿಡ ನೆಟ್ಕೊಂಡಿದೀವಿ. ಅಡಿಕೆ ಗಿಡ ನೆಟ್ಕೊಂಡು ಇವಾಗೆಲ್ಲಾ ಇದ್ ಮಾಡ್ಕೊಂಡ್ ಬಂದಿದೀವಿ ಸರ್. ಇದ್ರಲ್ಲಿ ಯಾವ್ದೇ ಇದುವಾದ ಉಳುಮೆ ಇಲ್ಲ, ರಾಸಾಯನಿಕ ಬಳಸಲ್ಲ. ಅದೇ ಜೀವಾಮೃತದಲ್ಲಿ ಇದೆಲ್ಲ ಈ ಮುಚ್ಚಿಗೆ ಮಾಡ್ಕೊಂಡು ಇಷ್ಟ ಮಾಡ್ಕೊಂಡು ಇಷ್ಟ ತೆಂಗಿನ ಗಿಡ ಇಷ್ಟ ಇದೆಲ್ಲ. ಈಗ 2 ವರ್ಷದಿಂದ ಮಳೆ ಇಲ್ಲ, ನೀರಿಲ್ಲ ಅಂದ್ರಲ್ಲ? ಹೌದು ಸರ್. ಆದ್ರೂ ಇನ್ನು ಹಸಿರಾಗಿದೆಯಲ್ಲ, ಹೇಗೆ ನಿಮ್ದು ತೋಟ? ಸರ್, ನಮ್ಗೆ ಈ ಅಡಿಕೆ ಗಿಡ ನೆಡ್ಬೇಕಾದ್ರೆ ಸರ್ ನಾನು ಇಕ್ಳೊಡ್ಸಿ ನಮ್ಮ ಮಡಕೆ ಇದೆಯಲ್ಲ ಸರ್, ಮಣ್ಣಿನ ಮಡಕೆ, ಆ ಮಡಕೆ ಚೂರ 3 ಟ್ರ್ಯಾಕ್ಟರ್ ಮಡಕೆ ಚೂರ್ ತರಿಸಿ ಸರ್. ಅಂಡಿಕೆ ಕಾಯಿ ಮೊಟ್ಟೆ ಹಾಕಿ, ಅದ್ರ ಮೇಲೆ ಮಡಕೆ ಚೂರ್ ಹಾಕಿ, ನಾಟಿ ಗೊಬ್ಬರ ಹಾಕಿ, ಆಮೇಲೆ ಇಡಗಲ್ಲ ಹಾಕ್ಸಿದೀನಿ ಸರ್. ಇಷ್ಟಿಷ್ಟಪ್ಪ ಜಲ್ಲಿ ಕಲ್ಲು ಒಂದೊಂದು ಇಕ್ಕಳಿಗೆ ಒಂದೊಂದವ ಸೊಸಿ ಕುಂತ್ಕೊಳತ್ತವ. ಅದ್ರ ದೆಸೆಯಿಂದ ಈ ಅಂಡೆಲಿ ಬಕ್ರೆಗೂಡು ಈಗ ಅವೆಲ್ಲ ಹಾಕೋದ್ರಿಂದ ಏನ್ ಪ್ರಯೋಜನ? ಭೂಮಿ ತಂಪಾಗುತ್ತೆ ಸರ್. ತಂಪಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವ್ ಏನ್ ಮಡಿಕೆಲಿ ನೀರ್ ಕುಡ್ದಾಗ ತಣ್ಣಗಿರುತ್ತೋ ಹಂಗೆ ಅಂಡೆಲಿ ಬಕ್ರೆಗೂಡು ಇದ್ರೆ ಅದಕ್ಕೆ ತಂಪಾಗಿರುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅದೆಲ್ಲಾನು ಒಂದು ತಲೆ ಒಳಗೆ ಇಟ್ಕೊಂಡು ಇಷ್ಟ ಮಾಡ್ಸಿದೀನಿ ಸರ್. ಅದರಿಂದ ಆ ಕಾರಣದಿಂದಾಗಿ 2 ವರ್ಷ ತಡೆದಿದೆ ಅಂತ ನನ್ನ ಅನಿಸಿಕೆ ಸರ್. ಅದಲ್ದ ಈ ಒಣ ಮುಚ್ಚಿಗೆಗಳನ್ನೆಲ್ಲ ಸರ್, ಒಣ ಮುಚ್ಚಿಗೆಗಳನ್ನೆಲ್ಲ ಹಾಕಿದಿರಿ? ಹೌದು. ಈ ಮುಚ್ಚಿಗೆ ಮಾಡಿದಿರಿ? ಹೌದು. ಕಳೆಗಳನ್ನ ನೀವು ಕೀಳ್ಸಲ್ಲ? ಇಲ್ಲ ಸರ್, ಕಳೆ ಉಳುಮೆ ಮಾಡಲ್ವಾ? ಮಾಡಿಲ್ಲ ಸರ್, ಮಾಡಲ್ಲ. ಔಷಧಿ ಯಾವುದೇ ಇದ್ವಾದ ಔಷಧಿ ಇಲ್ಲವೇ ಇಲ್ಲ ಸರ್. ಏನಿದ್ರು ಬೇಕಾದಾಗ ಅವಶ್ಯಕತೆ ಇದೆ. ನಾವು ಮಡಿಕೆ ಒಳಗೆ ಗಂಜಲ, ಇನ್ನು ಮಜ್ಜಿಗೆ ಎಲ್ಲ ತುಂಬಡಿಗಿರ್ತ, ಅದೇ ಇದ್ರಲ್ಲಿ ಕೀಟ ಹೊಂಟೋಗ್ಬೋದು ಅಂತ ತಿಳ್ಕೊಂಡು ಇಷ್ಟ ಮಾಡಿದೀವಿ ಸರ್. ಅದಕ್ಕೆ ಈ ಮಡಿಕೆಗಳೆಲ್ಲ ಬಳಸ್ತಾ ಇದೀವಿ. ಅದನ್ನ ವೇಸ್ಟ್ ಮಾಡಲ್ಲ. ಈ ಮಡಿಕೆ ಅಲ್ಲೆಲ್ಲಾರು ಒಬ್ರು ಎಸ್ಬಿಟ್ಟವ್ರಿ ಅಂದ್ರೆ ನಾನ್ ತಂದಿ ನಮ್ ಹೊಲದಲ್ಲಿ ಮಡಗಿ ಅದಕ್ಕೆ ಒಂದ್ ನಮಸ್ಕಾರ ಹಾಕಿ ಮಡಗ್ತೀನಿ ಸರ್. ಅದ್ರಲ್ಲಿ ನೀರ್ ತುಂಬಿದ್ರೆ ಒಂದ್ ಅಕ್ಕಿ ಪಕ್ಷಿ ಕುಡಿತವೆ, ಒಂದ್ ಅನುಕೂಲ ಆಗುತ್ತಲ್ಲ. ಒಂದ್ ಭೂಮಿ ತಾಯಿ ಸೇವೆ ಮಾಡ್ಬೇಕು ಅಂತ ನಾವು ಮಾಡ್ತಾ ಇದ್ದೀನಿ ಸರ್. ಈಗ ತೆಂಗು ಅಡಕೆ ಬಿಟ್ಟು ಇನ್ನೇನ್ ಹಾಕಿದಿರಿ ಸರ್ ಇಲ್ಲಿ? ಸರ್, ಇವಾಗ ನೋಡಿ ಎಲೆ ಒಂಬಿದೆ. ವಿಳ್ಯದೆಲೆನಾ? ವಿಳ್ಯದೆಲೆ ಸರ್, ವಿಳ್ಯದೆಲೆ. ವಿಳ್ಯದೆಲೆ ಇದೆ. ಎಲ್ಲಿದೆ ವಿಳ್ಯದೆಲೆ? ಇದು ಸರ್, ಇದು ವಿಳ್ಯದೆಲೆ ಸರ್, ಇದೆಲ್ಲ. ಇದು ವಿಳ್ಯದೆಲೆ? ಹೌದು. ಅತ್ಲಾಗಿದೆ ಎಲ್ಲ. ಈ ಅಡಕೆ ತೆಂಗಿನ ಮರಕ್ಕೆ ಹಬ್ಬಿಸ್ಬಿಟ್ಟಿದ್ದೀರಾ ಸರ್? ತೆಂಗಿನ ಮರಕ್ಕೆ ಅಂದ್ರೆ ಅಲ್ಲಿರೋದು ಸರ್ ಇದು ಹಿಂಗೆ ಒಪ್ಕೊಂಡೇ ಬರ್ತಾ ಇದೆ ಸರ್. ಈ ನಾವು ಉಳುಮೆ ಮಾಡಿಲ್ವಲ್ಲ, ಈ ಕಳೆ ಒಳಗೆ ಬೆಳ್ಕೊಂಡ್ ಬೇರೆ ಕಡೆಯಿಂದ ಇಲ್ಲಿ ಹೌದು.
ಮತ್ತೆ ಇದೇ ಇನ್ನೊಂದು ಇದೆಯಲ್ಲ ಸರ್ ಗಿಡ ಇದು? ಸರ್ ಇಲ್ಲ ಸರ್, ಇದು ಈ ಎಲೆ ಒಂಬೆಲಿ ಎಲೆನ ಎರಡ್ ತರ ಕಾಣ್ತಾ ಇದೆಯಲ್ಲ? 2 ತರ ಇದೆ ಸರ್. ಒಂದು ಮೈಸೂರ್ ಎಲೆ ಇದೆ, ಒಂದು ಚಾಮರಾಜನಗರ ಸುತ್ತ 3 ಕಡೆ ಹೋಗಿದೆ. 3 ತರ ತಳಿ ಇದೆ ಸರ್. ಈ ಅದಕ್ಕೆ ಎಲೆಗಳು ಬೇರೆ ಬೇರೆ ತರ ಕಾಣ್ತಾ ಇದೆ. ಹೌದು ನೋಡಿ, ಇದೇ ಒಂಥರ ಸಣ್ಣದಾಗಿ ಉದ್ದಕ್ಕಿದೆ ಇದು. ಹೌದು ಹೌದು, ಇದು ಸಣ್ಣದಾಗಿ ಉದ್ದಕ್ಕಿದೆ. ಇದು ಮೈಸೂರ್ ಎಲೆ ಇರ್ಬೇಕು. ಇವು ಮೈಸೂರ್ ಎಲೆ ಇವು ಅಲ್ವಾ ಸರ್? ಹೌದು, ಇವು ಮೈಸೂರ್ ಎಲೆ. ಇದು ಚಾಮರಾಜನಗರದ ಕಡೆ? ಚಾಮರಾಜನಗರ, ಮೈಸೂರ್ದು. ಆಮೇಲೆ ಇಲ್ಲವೇ ಲೋಕಲ್ ಒಂದ್ 10-12 ಕಡ್ಡಿ ಇದೆ ಸರ್. ಯಾವ್ಯಾವ ತಳಿ ಸಿಕ್ತೋ ಅದನ್ನ ಇದ್ ಮಾಡ್ತೀವಿ. 2-3 ತಳಿ ಇಲ್ಲಿ ಮಿಕ್ಸ್ ಆಗುತ್ತೆ. 3 ತಳಿ ಇದೆ ಸರ್ ಇಲ್ಲಿ. ವೀಳ್ಯದೆಲೆ ಸಾಕಷ್ಟು ಬರ್ತವೆ? ಸಾಕಾಗೋಷ್ಟು ಬರುತ್ತೆ ಸರ್. ಮತ್ತೆ ಇನ್ನೇನ್ ಹಾಕಿದಿರಿ ಸರ್ ನೀವು? ಸರ್ ಇದ್ರಲ್ಲಿ ಇವಾಗ ಇಷ್ಟ್ ಮಾಡಿದೀವಿ ಸರ್. ಇನ್ಮೇಲೆ ಏನಾರು ಒಂದು ಮಧ್ಯಕ್ಕೆ ಏನಾರ ಕಂಪಲ್ಸರಿ ಒಂದ್ ಹಣ್ಣಿನ ಗಿಡ, ನಿಂಬೆ ಗಿಡಗಳು ಹಾಕೊಳ್ಳೋಣ. ಈ ವೆದರ್ ಏನಾಗುತ್ತೆ ಅಂತ ನೋಡೋಣ ಅಂದ್ಬಿಟ್ಟು ಸೆಟ್ಟಿಂಗ್ ಬಿಟ್ಕೊಂಡಿದೀವಿ ಸರ್. ನೋಡ್ಬೇಕು ಸರ್, ಇವಾಗ ಮಾಡಿಸ್ಬೇಕು. ಇವಾಗ ಇದೇ ಗೊಬ್ಬರ, ಯಾವುದೇ ವಿಧವಾದ ರಾಸಾಯನಿಕ ಬಳಸ್ತಿ ಈ ಹಸಿರು ತ್ಯಾಜ್ಯನೇ ಇದಕ್ಕೆ ಹಾಗಂಗ್ ಮಾಡ್ಕೊಂಡು ಬಂದಿದೀನಿ ಸರ್. ಈ ಹಸಿರು ತ್ಯಾಜ್ಯನೇ ಗೊಬ್ಬರ? ಹೌದೌದು. ಲೈವ್ ಮಚ್ಚಿಗೆ, ಆಮೇಲೆ ಒಣ ಮುಚ್ಚಿಗೆ ಇದ್ ಮಾಡ್ಕೊ ಹೋಯ್ತಿರಿ? ಹೌದು. ನೀರಿದ್ದಾಗ ಏನು ಡ್ರಿಪ್ ಅಲ್ಲಿ ಸಪ್ಲೈ ಮಾಡ್ತೀರಾ? ಇವಾಗ ನೀರ್ ಇಲ್ದೇ ಇರೋದಕ್ಕೋಸ್ಕರ ಅಲ್ಲಿ 1 ಇಂಚ್ ಬತ್ತಾಯ್ತು. ಅದಕ್ಕೋಸ್ಕರ ಈ ಬಂದಿ ಇದ್ರಲ್ಲಿ ಉಗಾದಿ ಹಬ್ಬದ ಟೈಮಲ್ಲಿ ನೋಡ್ಬಿಟ್ಟು, ಏಪ್ರಿಲ್ ತಿಂಗಳಲ್ಲಿ ನೋಡ್ಬಿಟ್ಟು, ಇಲ್ಲಿ ಅಡಿಕೆ ಗಿಡ ಹೊಂಟೋಗ್ಬಿಡ್ತದಲ್ಲ, ನೀರ್ ಇಲ್ವಲ್ಲ ಬೋರಲ್ಲಿ ಅಂತ 1 ಇಂಚ್ ಬತ್ತಾಯ್ತು. ಅದನ್ನ ಡ್ರಿಪ್ ಮಾಡಿ ಕೊಟ್ಟಿದೀನಿ ಸರ್ ಇದಿಷ್ಟಕ್ಕೂ. ಈಗ ಡ್ರಿಪ್ ಮಾಡ್ಸಿದ್ರೆ? ಹೌದು, ಇವಾಗ ಮಾಡಿರೋದು. ಇಷ್ಟ ದಿನ ಯಾವ ರೀತಿ ಕೊಡ್ತಾ ಇದ್ರಿ? ಇಷ್ಟ ದಿನ ಗಂಟ ಏನಿಲ್ಲ ಸರ್, ಮಳೆ ಹೋಯ್ತಿತ್ತು, ಪೈಪ್ ಹಾಕ್ಬಿಟ್ಟೆ ಆನ್ ಮಾಡ್ಬಿಡ್ತಿದ್ದ, ಅಲ್ಲಲ್ಲೇ ಉಂಚ್ಕೊತಿತ್ತು. ಹೌದಾ? ಅದೇನು ಬಂದ್ರು ನೀರೇನ್ ಕುಡಿದ್ರು ಹೊರಗಡೆಗ್ ಬಿಡಲ್ಲ ಸರ್. ಇದು ನಾಟಿ ಎರೆಹುಳು. ಈ ಸಾವಯವ ಮಾಡ್ಬೇಕು ಅಂತ ನಿಮ್ಗೆ ಹೇಗೆ ಅನುಭವಕ್ಕೆ ಬಂತು? ಹೇಗೆ ಎಲ್ಲಿ ತಿಳ್ಕೊಂಡ್ರೆ? ಇದು ನಾವು ಪಾಲೇಕರ್ ಸುತ್ತೂರು ಮಠದಲ್ಲಿ ಸರ್ ಹೇಳಿದ್ರು, ಅಡ್ವರ್ಟೈಸ್ ಮಾಡ್ತಾ ಇದ್ರು. ಒಂದು 10 ವರ್ಷ 35 ವರ್ಷ ಬಾಳೆ ಬೆಳಿಬಹುದು, ಈ ಕಬ್ಬು ಬೆಳಿಬಹುದು. ಕಬ್ಬನ 1-2 ಕುಳೆ 3 ಕುಳೆಗೆ ತೀರ್ಸ್ಬಿಡ್ತಾ ಇದೀರಿ. ಒಂದ್ ಬಾಳೆ ಗಿಡ ಹಾಕದೆ 35 ವರ್ಷ 40 ವರ್ಷ ಬೆಳೆಸ್ಬೋದು ಅಂತ ಇದೆಲ್ಲ ಅಡ್ವರ್ಟೈಸ್ ಮಾಡ್ತಿದ್ರು. ಅವಾಗ ನಾವು ಸುತ್ತೂರ್ಗ್ ಹೋಗಿ ಸರ್ 7 ದಿನದ ಕಾರ್ಯಾಗಾರದಲ್ಲಿ ಕೇಳ್ಕೊಂಡ್ ಬಂದೆ. ಅದನ್ನ ತಲೆ ಒಳಗೆ ಇಟ್ಕೊಂಡು ಅದೇ ಪುಸ್ತಕನ ಇವತ್ ಮಡಿಕೊಂಡು ಅದ್ರಲ್ಲೇ ರೆಫರ್ ಮಾಡ್ಕೊಂಡು ಇವೆಲ್ಲ ಮಾಡ್ತಾ ಇದೀವಿ. ಇದು ಸುಭಾಷ್ ಪಾಳೇಕರ್ ಪದ್ಧತಿ. ಹೌದು, ಅದ್ರಂತಾನೆ ನೀವು ಮಾಡ್ತಾ ಇದೀವಿ. ಹೂವ ಎಲ್ಲಿ ತರಬೇಕು, ಹೇಗ್ ಮಾಡ್ಬೇಕು, ಶೂನ್ಯ ಬಂಡವಾಳ, ಈ ಒಣತ್ಯಾಜ್ಯ ಎಲ್ಲೆಲ್ಲಿ ಸಿಗುತ್ತೆ, ಹೆಂಗ್ ತರಬೇಕು, ಅದೆಲ್ಲಾನು ಅವ್ರು ಹೇಳ್ಕೊಟ್ರು ಸರ್. ಗೈಡ್ ಅಲ್ಲಿ ಹೇಳಿದ್ರು. ಅದ್ರ ಪ್ರಕಾರನು ನಾವು ಆದಿಲ್ ಬಿದ್ದಿರ್ಲಿ, ಒಣಕಡ್ಡಿ ಬಿದ್ದಿರ್ಲಿ ತಗೊಂಡ್ ಬಂದ್ ಹಾಕೋದು, ಒಂದು ಹೂವ ಬಿದ್ದಿರ್ಲಿ, ಒಂದ್ ಚಿಂದಿ ಪೇಪರ್ ಬಿದ್ದಿರ್ಲಿ, ಹಳೆ ಗೋಣಿ ಚೀಲ ಬಿದ್ದಿರ್ಲಿ, ಪ್ಲಾಸ್ಟಿಕ್ ಹೊರ್ತಪಡಿಸಿ ಒಂದ್ ಬಕ್ರೆಗೋಡು ಇರ್ಲಿ ಅಂದ್ಬಿಟ್ಟು ತಗೊಂಡ್ ಬಂದ್ ಇಲ್ಲಿ ಹಾಕೋತೀವಿ ಸರ್. ಒಂದ್ ಕಾಯಿ ಮಟ್ಟೆ ಬಿದ್ದಿದ್ರು ತಗೊಂಡ್ ಬಂದ್ ಹಾಕ್ತೀನಿ. ಕಾಯಿ ಮಟ್ಟೆ ಇದ್ರು ತಗೊಂಡ್ ಬಂದ್ ಹಾಕ್ತೀನಿ. ನಾವ್ ಕಾಯಿ ಮಟ್ಟೆನ ಸುಲ್ಸಿರೋದೆಲ್ಲ ಇದಕ್ಕೆಲ್ಲ ಅಡಿಕೆ ಗಿಡಕ್ಕೆ, ತೆಂಗಿನ ಗಿಡಕ್ಕೆಲ್ಲ ಇಕ್ಳಲ್ಲಿ ಪ್ಯಾಕಿಂಗ್ ಇದೆ ಸರ್. ಇದು ನಾವು ಇಕ್ಳು ಹೊಡ್ಸ್ಬಿಟ್ಟು ಕಾಯಿ ಮಟ್ಟೆ ಎಲ್ಲ ತಗೊಂಡಾಗ ಪ್ಯಾಕಿಂಗ್ ಮಾಡ್ತೀವಿ ಸರ್. ಈಗೆಲ್ಲ ಅವೆಲ್ಲ ಹಾಕಿ ಇಕ್ಳುಗಳೆಲ್ಲ ಮುಚ್ಚಿ ಅದೇ ಹಂಗಂಗೆ ಮಣ್ಣು ಕಸ್ಕೊಂಡಿರೋದು ಸರ್. ನಾವಂತೂ ಒಂದು ಗುದ್ಲಿ ಹಿಂಗ್ ಎಳ್ದಿಲ್ಲ ನಾವು, ಹಂಗೆ ಬರ್ತಾ ಇದೆ. ಇವಾಗ ಮಳೆ ಊದಿದ್ರೆ ಒಂದ್ ಕಣ್ಣು ಕಂಡು ಬಿಡೋದು, ಮಳೆ ಬೀಳ್ತಾ ಇಲ್ಲ. ಆದ್ರೂ 2 ವರ್ಷ ಮಳೆ ಇಲ್ಲ ಅಂದ್ರೂ ಮೇಂಟೈನ್ ಮಾಡಿ ಉಳಿಸ್ಕೊಂಡಿದ್ದೀರಲ್ಲ? ಇಲ್ಲ ಸರ್, ಅದು ಪ್ರಕೃತಿನೇ ನಾವ್ ಮಾಡಿದೀವಿ. ಅದಕ್ಕಾಗಿ ಏನ್ ನಾವು ಟ್ಯಾಂಕರ್ ಕೊಟ್ಟು ಏನ್ ಹೊಡಿಸ್ಲಿಲ್ಲ, ಏನಿಲ್ಲ. ಇದ್ದಿದ್ರಲ್ಲಿ ಹೆಂಗ ಮಾಡ್ಕೊಂಡ್ ಬಂದಿದ್ವಿ. ಇಲ್ಲ, ಇಷ್ಟು ಹಸಿರಾಗಿದೆ, 2 ವರ್ಷ ಮಳೆ ಇಲ್ಲ, ನೀರಿಲ್ಲ ಅಂದ್ರೂ ಅಂದ್ರೆ ನೀವು ಸಾವಯವ ಕೃಷಿ ಮಾಡ್ತಾ ಇರೋದೇ ಇದಕ್ಕೆ ಕಾರಣ ಅಂತ ಅನ್ಸುತ್ತಲ್ವಾ ಸರ್? ಹೌದು. ಇಲ್ದೆ ಹೋದ್ರೆ ಈ ತರ ಇನ್ನೂ ಹಸಿರು. ನಾವು ಇದಕ್ಕೆಲ್ಲ ರಾಸಾಯನಿಕ ಕೊಟ್ಕೊಂಡ್ ಬಂದ್ರೆ ಇದ್ರ ಗೆಡ್ಡೆನೆ ಇರ್ತಿರ್ಲಿಲ್ಲ ಅಂತ ಗೊತ್ತಾಗ್ಬಿಡ್ತದೆ ಸರ್ ನನ್ಗೆ. ಹೌದೌದು. ಮತ್ತೆ ಈಗ ತಾವು ನೋಡ್ತಾ ಇರ್ತಕ್ಕಂತ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಏನು ಹೇಳ್ಬೇಡ್ರಪ್ಪ, ತೆಂಗಿನ ತೋಟಕ್ಕೆ ಬೀಳ್ತದೆ, ಬೀಳಗರಿಗೆ ಬೆಂಕಿ ಹಚ್ಬೇಡ್ರಪ್ಪ. ಬೇರು ನೋಡು, ಭೂಮಿಯಿಂದ 1/2 ಅಡಿ ಕೆಳಗೆ ಇರೋದು. ನೀವು ಹೊರಗ ಲಾರಿ ಗಟ್ಲೆ ಗಾಡಿ ಗಟ್ಲೆ ಗರಿ ಹಾಕಿ ಉಳಿದಾಗ ಹಣ್ಣಿನ ಬೇರು 1/2 ಅಡಿ ಭೂಮಿ ಕಾಯೋದು ಎಷ್ಟೊತ್ ಬೇಕಾಗಲ್ಲ. ಆ ಬೇರು ಕಾಯ್ಕೊಂಡು ತಿರ್ಗಾ ಗಿಡಕ್ ಹೋಗುತ್ತೆ. ಗಿಡ ಆ ಬೇರ್ ಒಣಗೋಯ್ತು ಅಂದ್ರೆ ಆ ಗಿಡಕ್ಕೆ ಎಫೆಕ್ಟ್ ಬೀಳುತ್ತೆ. ಅವಾಗ ಹೋಗಿ ಮೇಗಲ್ ಗರಿ ಎಲ್ಲ ಸುಟ್ಟುತ್ತೆ. ಹಿಂಗೆಲ್ಲ ಮಾಡಬಾರ್ದು.
ಗರಿ ಸೀಬೇಡಿ ಅಂತ ಹೇಳಿದ್ರು ಕೇಳಲ್ಲ ಸರ್. ಹಾಕದೆ ಅಲ್ಲೆಲ್ಲಾರ ಅಲ್ಲಿ ಗರಿ ಇವನ್ ಬೆಂಕಿ ಹಾಕ್ತಾನೆ ಅಂತ ತತ್ತಾ ಇದ್ರೆ ಅವ್ರಿಗೆ ಬ್ಯಾಡದೆ ಬಂದ್ರೆ ನಮ್ಮೇನು ನಾವೇನು ಊರಲ್ಲಿ ಇರೋಲ್ವೇ ಅಂತಾರ. ಅದುವೇ ಅವ್ರ ಬೆಂಕಿ ಹಾಕ್ಬಿಡ್ತಾರೆ. ಇನ್ನೊಂದ್ 2 ದಿನ ಬಿಟ್ಕೊಂಡ್ ನೋಡಿದ್ರೆ ಬೆಂಕಿ ಸುಟ್ಟು ಬಿಟ್ಟಿರ್ತಾರೆ. ಆದ್ರ ಆ ಮಾತಂದವ್ರು ಅವ್ರನ್ನ ತಿರ್ಗಾ ನನ್ ಮಾತು ಆಡ್ಸಲ್ಲ ಸ. ಯಾಕೆ ಹೇಳಿ, ಅವ್ರ ಜಮೀನಲ್ಲಿ ಏನಾರ ಅಲ್ಲಿ ಬಿದ್ದದ ಆದಿಲಿ ಅಂದ್ರು ಅವ್ರು ಎದುರುಗೋಳ ತಗೊಂಡ್ ಬಂದ್ರು ಅವ್ರಿಗೆ ಹೊಟ್ಟೆ ಉರಿತದಲ್ಲ. ಸರಿ, ಅವ್ರ ಬಿಡಿ. ಈಗ ಇದ್ ನೋಡ್ತಾ ಇರ್ತಕ್ಕಂತ ರೈತರಿಗೆ ಯಾವ ರೀತಿ ಮಾಡ್ಕೊಂಡು ಇಲ್ಲ ಇವ್ರು ಮಾಡ್ತಾ ಇರೋದು ಸರಿ, ಚೆನ್ನಾಗಿದೆ ಅಂತ ನಮ್ಮಲ್ಲಿ ಬಂದವರೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಅಲ್ಲ, ನೀವು ಯಾವ ರೀತಿ ಮಾಡ್ಕೊಂಡು ಹೋಗಿ ಅಂತ ರೈತರಿಗೆ ಹಿತವಚನ ಹೇಳ್ತೀವಿ ಸ. ಇದೇ ತರ ಬನ್ನಿ, ಅಡಿಕೆ ಗಿಡ ಇಕ್ಲೋಡ್ಸಿ ನೆಡ್ಸಿ ಬಾಳೆ ಹಾಕ್ಸಿ, ಈ ತೆಂಗಿನ ಗಿಡನ ಹಿಂಗ್ ಮಾಡ್ಕೊಳ್ಳಿ, ಮಾಡಿದೀರಾ, ಇದು ಏನು ಅನ್ಯಾಯ ಮಾಡಲ್ಲ, ಭೂಮಿ ತಾಯಿ ನಂಬಿ ಮಾಡಿ ಅಂತ ಇಷ್ಟೆಲ್ಲ ಹೇಳ್ತೀವಿ ಸರ್ ರೈತರಿಗೆ. ಆಮೇಲೆ ರಾಸಾಯನಿಕ ನಾವು ಕಮ್ಮಿ ಮಾಡ್ತಾ ಬನ್ನಿ, ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಭೂಮಿಗೆ. ನೋಡಿ, ಕೆಲವರು ತರಕಾರಿ ಬೆಳಿತಿದ್ರು, 1000 ಟಮಟೆ ಗಿಡ ನೆಟ್ರೆ 1 ವರ್ಷಕ್ಕೆ 800 ಆಯ್ತದೆ, ಇನ್ನೊಂದ್ ವರ್ಷಕ್ಕೆ 700 ಆಯ್ತದೆ, ಇನ್ನೊಂದ್ ವರ್ಷಕ್ಕೆ 500 ಆಯ್ತದೆ, ಇನ್ನೊಂದ್ ವರ್ಷಕ್ಕೆ 300 ಆಯ್ತದೆ. ಇನ್ನೊಂದ್ ಬೆಳೆ ತೆಗಿಯೋ ಅಷ್ಟೊತ್ತಿಗೆ 100ಕ್ಕೆ 100 ಇರೋದೇ ಇಲ್ಲ. ಹಿಂಗೆಲ್ಲ ಭೂಮಿ ನಷ್ಟ ಆಯ್ತಾ ಬರ್ತದೆ. ಆದಷ್ಟು ಭೂಮಿ ಉಳಿಸ್ಕೊಡಿ ಅಂತ ಹೇಳ್ತೀವಿ ಸರ್. ಅವಾಗ ಹೊಸಿ ಜನ ಸರಿ ಕಣೆ ಅಂತಾರೆ, ನಮ್ ಗಿಡ ಹಿಂಗಾಯ್ತು ಅಂತಾರೆ. ಕೆಲವ್ರ ನಿನ್ ಮಾತ್ ಕಟ್ಕೊಂಡೋದ್ರ ನಾವೇನ್ ಮಾಡಕ್ಕಾದದು, ಇಟ್ಟೊಂಚಕ್ಕಾದದೇನಾರ ಅವ್ರೆ ಏನ್ ಮಾಡೋದ ಸರ್. ಒಟ್ನಲ್ಲಿ ಈ ಕೃಷಿ ಮಾಡ್ಬೇಕಾದ್ರೆ ತಾಳ್ಮೆ ಇರ್ಬೇಕು, ನಂಬಿಕೆ ಇರ್ಬೇಕು. ನಾವ್ ಮಾಡ್ಬೇಕು, ಕೊಡೋದು ಭೂಮಿ ತಾಯಿ ನೀನು ಕಣವ ಅಂತ. ಈಗ ನೋಡಿ, ಇದಕ್ಕೆ ಈ ರೀತಿ ಮಾಡಿದ್ರೆ ಚೆನ್ನಾಗ್ ಬರುತ್ತೆ, ಒಳ್ಳೇದಾಗತ್ತೆ ಅನ್ನೋದಕ್ಕೆ ನಿಮ್ಮ ತೋಟನೇ ಸಾಕ್ಷಿ. 2 ವರ್ಷ ಮಳೆ ಇಲ್ಲ ಅಂತೀರಿ, ನೀರಿಲ್ಲ ಅಂತೀರಿ, ಇನ್ನೂ ಹಸಿರಾಗಿದೆ ಅಂತ ಹೇಳಿದ್ರೆ ಇದಕ್ಕಿಂತ ಪುರಾವೆ ಸಾಕ್ಷಿ ಬೇಕಾ? ನೋಡಿ ಸರ್, ಇಲ್ಲೇ ಮಗ್ಲಲ್ಲೇ ಆ ತೆಂಗಿನ ಮರಗಳೆಲ್ಲ ಉದ್ರಾಗಿದೆ. ಆದ್ರೆ ಏನು ಇಲ್ಲ ಪಾಪ, ಎಷ್ಟು ಕಾಯಿ ಬಿಡ್ತಿದ್ದು, ಗಾಡಿ ಗಟ್ಲೆ ಏರ್ತಿದ್ರು, ಇವತ್ತ ಸುಳಿ ಒಣಗೋಗ್ ಬಿದ್ದೋಗ್ಬಿಟ್ಟಿದಾವೆ. ಅವರು ನಿಮ್ಮಂತವ್ರನ್ನ ನೋಡಿ ಅವ್ರು ತಿಳ್ಕೋಬೇಕು, ತಿಳ್ಕೊಳಲ್ಲ ಸರ್. ಹೇಳೋದು ಇಲ್ಲೇ ನೋಡಿ, ನಾವು ನಮ್ಮ ಇದ್ರಲ್ಲೇ ನೋಡಿ, ಇಲ್ಲಿ ಇತ್ಲಾಗೆ ಒಂದ್ ಹತ್ಲಾಗೆ ನಾವು ಇಲ್ಲಪ್ಪ ನಾವು ರಾಸಾಯನಿಕ ಹಾಕ್ತಿವಿ, ನಿನ್ನಂಗ ಆದ್ರ ನಾವ್ ಆಗಕ್ಕಿಲ್ಲ ಅಂದ್ರು. ನಮ್ಮಂತ ಮಂದಿರ ಹೇಳಿದ್ರು ನೋಡಿ, ಅವ್ರ ತೆಂಗಿನ ಗರಿ ಎಲ್ಲ ಕಳ್ಕೊತಾವೆ. ಏನ್ ಮಾಡೋದ್ ಹೇಳಿ, ಏನು ಮಾಡಕ್ಕಾಗಲ್ಲ, ಒಳ್ಳೇದ್ ಹೇಳ್ಬೇಕು, ಹೇಳಿ. ನಮ್ಮ ಇವರೇ ಕೇಳಲ್ಲ, ನಾ ಏನ್ ಮಾಡೋದು, ಏನು ಮಾಡಕ್ಕಾಗಲ್ಲ. ಆದ್ರೂ ಚೆನ್ನಾಗಿ ಇದ್ ಏನಾಗುತ್ತೆ ಗೊತ್ತಾ ಸರ್, ಇದು ಈ ಮಳೆ ಉಯ್ದು ಬಿಟ್ರೆ ನಮ್ದು ಏನು ಕೇಳಲ್ಲ. ಇದೇನ್ ನೋಡಿ, ಒಂದು ಏನ್ ತ್ಯಾಜ್ಯ ಏನಿದೆ ಅನ್ನಂಗಿಲ್ಲ, ಎಲ್ಲ ಪ್ಯಾಕಿಂಗ್ ಆಗ್ಬಿಟ್ಟಿದೆ. ನೋಡಿ, ಇಲ್ಲಿ ತೆಗೆದ್ರೆ ಈ ತೆಗೆದ್ರೆ ನೋಡಿ, ಇದು ಇಕ್ಳೆಯ, ಇಲ್ಲಿ ನೋಡಿ, ಇದು ಬೆಳಿಗ್ಗೆ ಬಂದಿದ್ರೆ ಎರೆಹುಳಗಳೆಲ್ಲ ಇಲ್ಲೇ ಇರೋದು ಸರ್. ಮೇಕ್ ತೋಡ್ಕೊಂಡ್ ಬಂದಿರೋದು. ಇವಾಗ ಬಿಸ್ಲಲ್ಲ ನೋಡಿ, ಇದ್ ನಿಮ್ಮೇಲೆ ಏನ್ ಬೇಕಾಗುತ್ತೆ, ಇದಕ್ಕೆ ಏನು ಬೇಕಾಗಲ್ಲ. ಇದು ಬರೀ ನೀರು, ಗಂಗಾದೇವಿ ಒಂದ್ ಕರುಣಿಸ್ಬಿಟ್ರೆ ಇದಕ್ಕೆ ಇನ್ನೇನು ಬೇಕಾಗಲ್ಲ. ನೋಡಿ, ಇದು ಅಡಿಕೆ ಗಿಡ 5 ವರ್ಷದ ಗಿಡ, 5 ವರ್ಷದ ಗಿಡ. ಇದನ್ನೆಲ್ಲ ನೀವು ಬಿಸಿಲಿಗೆ ಇದು ಬಿಸಿಲು ಕಾಯ್ತದಲ್ಲ, ಒಣಗುತ್ತೆ ಅಂದ್ಬಿಟ್ಟು ಗರಿನ ಈ ಮೆಥಡ್ ಅಲ್ಲಿ ಹಾಕಿ ಮರ ಒಣಗದಂಗೆ ಗರಿ ಕಟ್ಟಿಂಗ್ ಎತ್ತಿ ಅಂತ ಬಿಸಿ ಫಾರಂ ಅಲ್ಲಿ ಒಬ್ರು ಯಾರೋ ಮಾರ್ಗದರ್ಶನ ಹೇಳಿದ್ರು. ಅವಾಗ ಕೇಳ್ಕೊಂಡೆ ಮಾಡ್ತಾ ಇದ್ರಿ. ಅದಕ್ಕೋಸ್ಕರ ಅವ್ರು ಹೇಳಿದ್ಕು ಇದು ಅನುಕೂಲ ಅಲ್ವೇ ಅಂದ್ಬಿಟ್ಟು ಎಷ್ಟು ಗಾಡಿ ಗೊಬ್ಬರ ತಗೊಂಡ್ಬಂದು ಹಾಕಿದ್ರಲ್ಲ, ಆಗಲ್ಲ, ಅಷ್ಟು ಮಣ್ಣೊಳ್ಳೆ ಗೊಬ್ಬರ ಹಾಕೊಂಡ್ಬಿಟ್ಟಿದೆ. ಇವಾಗ ಪೂರ್ತಿ ಇದೆಲ್ಲ ಜಮೀನೆಲ್ಲ ಗೊಬ್ಬರವೇ ಅಂತ ತಿಳ್ಕೊಳ್ಳಿ. 2 ಅಡಿ 3 ಅಡಿ ಗೊಬ್ಬರ ಅಷ್ಟು ಅಂಶ ಬಿದ್ದಿದೆ ಅಂತ ತಿಳ್ಕೊಂಡ್ಬಿಡಿ. ಇವಾಗ ಮಣ್ಣು ಸುಧಾ ಗೊಬ್ಬರ ಆಗೋಗಿದೆ. ಆಟೋಮೆಟಿಕ್ ಆಗೋಗ್ಬಿಡ್ತದೆ ಬಿಡಿ. ಹಂಗೆ ಚೆನ್ನಾಗಿ ಮಡಗಿದ್ರಿ ಸರ್ ತೋಟ ಮಾತ್ರ. ನೋಡಿ, ಇದು ಕಾಡು ಚಳ್ಳು ಅಂತ ಸರ್. ಇದು ಈ ಲಾವಂಚ ಸರ್, ಇದು ಲಾವಂಚ. ಇದು ದೇವಸ್ಥಾನಗಳಿಗೆ ಅಭಿಷೇಕ ಮಾಡ್ಬೇಕಾದ್ರೆ ದೇವಿಗೆ ಇದು ಸುಗಂಧ ದ್ರವ್ಯ ಸರ್. ಇದು ಸುಗಂಧ ದ್ರವ್ಯ, ಇದು ಬೇರು ಸುಗಂಧ ದ್ರವ್ಯ ಸರ್. ಇದು ಘಮ ಘಮ ಅನ್ನುತ್ತೆ ಸರ್. ಅದನ್ನ ತಂದ್ಬಿಟ್ಟು ಬರೀ ನೀರ್ಗೆ ಹಾಕೊಂಡ್ ಕುಡಿದ್ರೆ ಸಾಕು ಸರ್. ಬೇರ್ನ ದಿವ್ಸ ನೀರ್ಗೆ ಹಾಕೊಂಡ್ ಆ ನೀರ್ನ ಕುಡ್ಕೊಂಡ್ ಬಿಟ್ರೆ ಮನ್ಸು ಸಮಾಧಾನಕರ ಆಗ್ಬಿಡ್ತದೆ. ಇದು ಸುಗಂಧ ದ್ರವ್ಯ ಇದೆ ಸರ್ ಇದ್ರಲ್ಲಿ. ಇದ್ರ ಬೇರೆ ಕೊಬ್ಬರಿ ಎಣ್ಣೆಗೆ ಹಾಕ್ಬಿಟ್ಟು ಆ ಕೊಬ್ಬರಿ ಎಣ್ಣೆನ ತಲೆಗೆ ಹಾಕೊಂಡ್ಬಿಟ್ರೆ ಸಹ ಕೂಲ್ ಆಗ್ಬಿಡ್ತದೆ. ಅಷ್ಟೊಂದು ಇದು ಸರ್. ಇದು ಗಿಡಮೂಲಿಕೆ ತರ ಇದು. ಹೌದು, ಗಿಡಮೂಲಿಕೆ.
ಇದ್ರ ಬೇರೆ ಒಂದಿಷ್ಟು ಬರುತ್ತೆ ಸರ್. ಇದು ನಾವ್ ದೇವಸ್ಥಾನಗಳಿಗೆ ಒಂದ್ ಅನುಕೂಲ ಆಗ್ಲಿ ಅಂದ್ಬಿಟ್ಟು ಒಂದ್ ವರ್ಷ ಜಾತ್ರೆಯಲ್ಲಿ ಒಂದ್ ₹5 ಇಷ್ಟ ದೇವಸ್ಥಾನ ಇದೇನ್ರಿ ಅಂದ್ರೆ ದೇವಸ್ಥಾನ ಅಭಿಷೇಕ ಮಾಡಿದಾಗ ದೇವ್ರ ಮೈ ಉಜ್ಜಕ್ಕೆ ಇದು ಕೊಡಿ ಅಂದ್ಬಿಟ್ಟು ಒಂದ್ಸರಿ ಇದ್ರಲ್ಲೇ ಆಯ್ತು ಸರ್. ಸರಿ ಸರಿ. ಇದು ಲಾವಂಚ ಸರ್. ಇದು ಲಾವಂಚ. ಲಾವಂಚ ಬೇರೆ ನಿಂಬೆ ಹುಲ್ಲು ಕೇಳಿದ್ದು, ಲಾವಂಚ ಅಂತ ಕೇಳಿದ್ದು. ಹೌದು ಸರ್, ಆದ್ರೆ ಅದನ್ನ ಬಳಕೆ ಗೊತ್ತಿಲ್ಲ ಸರ್. ನೋಡಿ ಸರ್, ಇದು ಕಾಡು ಚಳ್ಳು. ಇದೇನು ಸರ್ ಕಾಡು ಚಳ್ಳ? ಇದು ಕಾಡು ಚಳ್ಳು ನೋಡಿ. ಇದನ್ನ ಕಟಿಂಗ್ ಒಂದ್ಸರಿ ಎಲ್ಲ ಕಟಿಂಗ್ ಆಗೋದ್ರೆ ಸರ್ ನೋಡಿ ಇವಾಗ ಒಂದು 2 ಅಡಿ ಇದೆ. 2 ಅಡಿ ಇದೆ. 2 ಅಡಿ ಇದೆ. ಸುಮ್ನೆ ಇವಾಗ ಕಟಿಂಗ್ ಏನು ಮಾಡೇ ಇಲ್ಲ ನಾನು. ಇವಾಗ ಏನಿದ್ರು ಬಿದ್ಗರಿನ ಇದ್ರ ಮ್ಯಾಕ್ ಹಾಕದೆ ಇದು ಮಡ್ಸ್ಕೊಂಡು ಹೋಗ್ತಾ ಹೋಗುದು. ಏನೋ ಮಳೆ ಓದಿದ್ರೆ ಈ ವರ್ಷದಲ್ಲೇ ಒಂದ್ ವರ್ಷ 2 ವರ್ಷದಲ್ಲೇ ಇದ್ರಲ್ಲಿ ಚೆನ್ನಾಗ್ ಕಾಣ್ಬೋದಿತ್ತು ಸರ್. ಕಾಣಕ್ ಆಗ್ತಾ ಇಲ್ಲ. ಇರ್ಲಿ ಬನ್ನಿ, ಚೆನ್ನಾಗಿ ಮಡಗಿದ್ರಿ ತೋಟ. ಆದ್ರೂನು ಏನು ಈ ಬೇಸಿಗೆ ಒಳಗೆ 2 ವರ್ಷ ನೀರಿಲ್ದೆ ಮಡಗಿದ್ರಿ ಅಂದ್ರೆ ಸುಮ್ಮನೆ ಮಾತಾ? ಭಯಂಕರವಾಗಿ ಮಡಗಿದ್ರಿ ಬಿಡಿ. ನೋಡಿ ಸರ್, ಒಂದ್ ಸ್ವಲ್ಪ ಹಾಕಿದಲ್ಲಿ ಮೂಲೆಯಲ್ಲಿ ನಿಮ್ ಸೈಡ್ ಒಂದು ಇದು ಬಿದ್ರಕೋಟೆ ಸೈಡ್ ಇಲ್ಲಿ ಕಾಡು ಚಳ್ಳು ತಗೊಂಡ್ ಬಂದಿದ್ದು. ಕಾಡು ಚಳ್ಳು ನೋಡಿ ಹೆಂಗಿದೆ. ಇದು ದನ ಮೇಯಲ್ಲ ಸರ್. ದನ ಮೇಯಲ್ಲ. ಏನಿದ್ರು ತುಣಿತದೆ, ತುಣಿದಾಗ ಒಂದು ಹೋಗುತ್ತೆ. ಕಾಡು ಚಳ್ಳು ಇದೆಯಾ ನಿಮ್ಮ ಹತ್ರ ಬೀಜಗಳು? ಬೀಜಗಳು ಇಲ್ಲ ಸರ್. ಅದು ಬೇಕು ಅಂದಾಗ ಇದ್ ಮಾಡ್ಕೋತೀವಿ, ಅದೇನ್ ಇದ್ ಮಾಡಲ್ಲ. ಚೆನ್ನಾಗಿ ಹಸ್ರಾಗಿ ಇಟ್ಟಿದ್ದೀರಿ ಸರ್. ಬನ್ನಿ, ಹಂಗೆ ಎಲೆ ಒಂಬ ಹಂಗೆ ನೋಡ್ಕೊಂಡು ನೋಡಿ. ವೆಲ್ವೆಟ್ ಬೀನಿಸು ಮರ ಹಿಡಿದು ಬಿಡ್ತದೆ ಅಂತ ಏನು ಇಲ್ಲ ಸರ್. ಇವಾಗ ನೋಡಿ ಅಲ್ಲಿ ಗಂಟ ಬಂದಿದೆ ನೋಡಿ. ಅವೆಲ್ಲ ಹಬ್ಸಿರೋದೆಲ್ಲ ಅದೇ ಇರ್ಬೇಕಲ್ವಾ ಸರ್? ಎಲ್ಲ ವೆಲ್ವೆಟ್ ಬೀನಿಸು. ಆಮೇಲೆ ನಿಮ್ದು ಅಲ್ಲಿದೆಯಲ್ಲ, ಅಲ್ಲಿಗೆ ಹೋಗೋಣ ಬಿಡಿ. ಅಲ್ಲಿಗೆ ಹೋಗೋಣ. ಅಲ್ಲಿ ಒಬ್ಬರದು ಒಂದು ತೆಂಗಿನ ತೋಟ ತೋರಿಸ್ತೀನಿ, ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ಅದಂತ ಸಿದ್ದಣ್ಣನ ತೋಟ. ಇದು ಒಂದು ಫಾರನ್ ಒಂದು ಸೊಸಿ ಬಂದ್ಬಿಟ್ಟಿತ್ತು. ಫಸ್ಟ್ ಬಿಟ್ಟಾಗ 2 ಕಾಯಿ ಬಿಡ್ತಾಣ ಅಂದ್ಬಿಟ್ಟೆ, ಮರ ಸರಿ ಇಲ್ಲ ಕಣ, ಕತ್ತರ್ಸಾಕ್ ಬಿಡ್ಬೇಕು ಅಂತಿದ್ದ ನಮ್ಮ ಹುಡುಗ. ಸುಮ್ನೆ ಇರ್ಲಾ ಅಂದೆ. ಇವಾಗ ಒಂದು ಕಾಯಿ ಸುರದ್ರೆ ಒಂದು ಸಾಮಾನ್ಯ 1.5 kg ಮೇಲ್ ಬರುತ್ತೆ ಒಂದು ಉಂಡೆಕಾಯಿ. ಅಷ್ಟೊಂದು ವೆಯ್ಟು ಒಳಗೆ ಕಾಯಿ ಒಡೆದ್ರೆ ಇಷ್ಟು ಮಂದ ಇದೆ. 1.5 ಇಂಚ್ ಇದೆ. 1.5 ಇಂಚ್. ಒಂದ್ 3 ಕೊಬ್ಬರಿ ಹಾಕ್ಬಿಟ್ರೆ 3 ಕಾಯಿ ಅಂತ ಕೊಬ್ಬರಿ ಮಾಡ್ಬಿಟ್ರೆ 1 kg ಬರ್ಬೋದು ಸರ್. 3 ಕಾಯಿಗೆ ಅಷ್ಟೊಂದು ವೆಯ್ಟು ಸರ್. ಎಲೆ ಒಂಬ ಕಟ್ ಹಾಕಿಸ್ಬೇಕಾಗಿತ್ತು. ಈ ತರ ಆಗ್ಬಿಟ್ಟಿದೆ ಸರ್. ಹೌದು, ವಿಳ್ಳೆದೆಲೆ ಅಲ್ವಾ ಅದು? ವಿಳ್ಳೆದೆಲೆ. ಇದ್ರಲ್ಲಿ ಒಂದೊಂದು ಅಮೃತ ಬಳ್ಳಿನೂ ಇದೆ ಅದ್ರೊಳಗೆ. ಅದೆಲ್ಲ ಕಟಿಂಗ್ ಮಾಡಿದಾಗ ಕೆಳಗ್ ಬಿದ್ದೋಗ್ತದಲ್ಲ ಅಂದ್ಬಿಟ್ಟು ಬಿಟ್ಕೊಂಡಿದ್ವಿ. ಚೆನ್ನಾಗಿ ತಂಪಾಗಿದೆ ಬಿಡಿ ಸರ್. ಒಂದೊಂದು ವಿಳ್ಳೆದೆಲೆ ಇಷ್ಟಿಷ್ಟು ಬರುತ್ತೆ ಸರ್. ಅದು ಇದು ಏನಿಲ್ಲ ಸರ್, ಇದಕ್ಕೆ ಈ ಬಿದ್ದೋಗಿರತಕ್ಕೆ ಒಂದೊಂದು ಚೀಲ ವಂಗೆ ತರಗ್ ಬರುತ್ತಲ್ಲ ಸರ್, ಸಣ್ಣದು ಸುರಿದು ಬಿಟ್ಟಿದ್ದೀನಿ. ಅದ್ ಸುರಿದು ಬಿಟ್ಟು ಅದು ಬೇರ್ ತಗೊಂಡು ಇದ್ರಲ್ಲಿ ಒಂದೊಂದು ವಿಳ್ಳೆದೆಲೆ ಅಷ್ಟೆಷ್ಟಾಗ್ಲ ಬರುತ್ತೆ. ಚೆನ್ನಾಗ್ ಬಂದಿವೆ ಸರ್, ಚೆನ್ನಾಗ್ ಬಂದಿವೆ. ಇದು ಏನು ಏನಪ್ಪ ಎಲೆ ಇದು ನಾಟಿನ ಅಂತಾರೆ. ನಾಟಿ ಎಲ್ಲ ಕಡೆ ಅಂತಾರೆ ನಾವ್ ಹಿಂಗೆ ಕೆಲವರು. ನಾಟಿನಪ್ಪ ನಾವ್ ಬೆಳೆದಿರೋದೇ ಅಂತ ಹೇಳ್ತೀವಿ. ಒಂದೊಂದು ಕುದುಮಟ್ಟೆ ಆನೆ ಬಿದ್ದಂಗೆ ಸರ್.